ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡ ಬಲ್ಲೆನೆ, ಎದೆ ತುಂಬಿ ಹಾಡಿದೆನು ಅಂದು ನಾನು ಎಂದು ಜಿಎಸ್ ಶಿವರುದ್ರಪ್ಪ ಬರೆದಿದ್ರು. ಗೀತೆ ಬರೆದ ರಾಷ್ಟ್ರಕವಿಯ ಮೊಮ್ಮಗಳು ಸದ್ಯ ವಿಶ್ವದಾದ್ಯಂತ ಭಾರಿ ಸುದ್ದಿಯಲ್ಲಿದ್ದಾರೆ. ಅಟ್ಲಾಂಟಿಕ್ ಮಹಾಸಾಗರ ದಾಟಿ ಭಾರತೀಯರ ಮನೆ ಮಾತಾಗಿದ್ದಾರೆ. ಸದ್ದು ಗದ್ದಲವಿಲ್ಲದ ಸಾಧನೆ ಇಲ್ಲಿ ಗದ್ದುಗೇರಿದೆ. ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೋಳು ಮೂಡಿದೆ. ಕಾವಿ ಉಡುಗೆಯನ್ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ. ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ಣೆರೆದಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡ ಬಲ್ಲೆನೆ, ಎದೆ ತುಂಬಿ ಹಾಡಿದೆನು ಅಂದು ನಾನು ಎಂದ ಜಿಎಸ್ ಶಿವರುದ್ರಪ್ಪ ಬರೆದಿದ್ರು. ಗೀತೆ ಬರೆದ ರಾಷ್ಟ್ರಕವಿಯ ಮೊಮ್ಮಗಳು ಸದ್ಯ ವಿಶ್ವದಾದ್ಯಂತ ಭಾರಿ ಸುದ್ದಿಯಲ್ಲಿದ್ದಾರೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅನನ್ಯ ಸಾಧನೆ, ಕಾಣದ ಕಡಲನ್ನು ಕೂಡಲು ಹೊರಟ ಅನನ್ಯ ಪ್ರಸಾದ್. ಹೌದು, ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಮೊಮ್ಮಗಳೇ 34 ವರ್ಷದ ಅನನ್ಯ ಪ್ರಸಾದ್. ಶಿವರುದ್ರಪ್ಪ ಅವರ ಪುತ್ರ ಶಿವಪ್ರಸಾದರ ಪುತ್ರಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಹಾಡು 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 ಹಳೆಯದಾದರೇನು, ಭಾವ ನವನವೀನ, ಇವೆಲ್ಲ ಕವಿತೆ ಇನ್ನು ಕನ್ನಡಿಗರ ಬಾಯಲ್ಲಿ ಗುನುಗುವಂತೆ ಮಾಡಿದೆ. ಹೊಸ ರೂಪ ಕೊಟ್ಟು ಹಾಡುವವರು ಇದ್ದಾರೆ. ಸದ್ಯ ಅಜ್ಜನಂತೆ ಅನನ್ಯ ಭಾರತೀಯರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಯಾಕಂದ್ರೆ 52 ದಿನಗಳ ಕಾಲ ಒಬ್ಬರೇ ಅಟ್ಲಾಂಟಿಕ್ ಮಹಾಸಾಗರದ 3000 ಮೈಲುಗಳ ಪ್ರಯಾಣ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಫ್ರಿಕಾದ ವಾಯುವ್ಯ ಕರಾವಳಿಯಲ್ಲಿರುವ ಕ್ಯಾನರಿ ದ್ವೀಪದಿಂದ ಯಾನ ಆರಂಭಿಸಿದ್ದು ಅಂತಿಮವಾಗಿ ಆಂಟಿಗುವಾವನ್ನ ಫೆಬ್ರವರಿ 1ರಂದು ತಲುಪಿದ್ದಾರೆ. ಅನನ್ಯ ಪ್ರಸಾದ್ಗೆ ರೋಯಿಂಗ್ ಅನುಭವ ಇಲ್ಲ. ಹಾಗಿದ್ರೂ ವಿಶ್ವದ ಅತ್ಯಂತ ಕಠಿಣ ರೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂಟಿಯಾಗಿ ಹುಟ್ಟು ಹಾಕಿಕೊಂಡು ಅಟ್ಲಾಂಟಿಕ್ ಸಾಗರವನ್ನು ದಾಟುವ ಸಾಹಸ ಮಾಡಿ ವಿಜೇತರಾಗಿದ್ದಾರೆ. ಇಲ್ಲಿಯವರೆಗೂ ಕಠಿಣ ರೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಏಕೈಕ ಕಂದು ಬಣ್ಣದ ಮಹಿಳಾ ಸ್ಪರ್ಧೆ ಎಂದೆನಿಸಿಕೊಂಡಿದ್ದಾರೆ. 5 ವರ್ಷದ ಮಗುವಿದ್ದಾಗ ಪೋಷಕರೊಂದಿಗೆ ಇಂಗ್ಲೆಂಡ್ಗೆ ತೆರಳಿದ್ದ ಅವರು ಸಾಹಸವನ್ನೇ ಮೈಗೂಡಿಸಿಕೊಂಡಿದ್ದಾರೆ. ಡಿಸೆಂಬರ್ 12ರಂದು ಆಫ್ರಿಕಾದ ವಾಯುವ್ಯ ಕರಾವಳಿಯ ಕ್ಯಾನರಿ ದ್ವೀಪದಿಂದ ಯಾನ ಆರಂಭಿಸಿದ್ದಾರೆ. ಅವರ ಗುರಿ 4828 ಕಿಲೋಮೀಟರ್ ದೂರದ ಆಂಟಿಗುವಾ. ಈ ಸಾಗರವನ್ನ ಒಬ್ಬರೇ ದೋಣಿಯಲ್ಲಿ ದಾಟಿದ್ದಾರೆ. ಮೈಸೂರಿನಲ್ಲಿರುವ ಮಕ್ಕಳ ಮನೆ ಮತ್ತು ಶಾಲೆಯಾದ ದಿನಬಂಧು ಟ್ರಸ್ಟ್ ಹಾಗೂ ಯುಕೆ ಮೂಲದ ಮಾನಸಿಕ ಆರೋಗ್ಯ ದತ್ತಿ ಸಂಸ್ಥೆಗಾಗಿ ಹಣ ಸಂಗ್ರಹಿಸಲು ಸಹಾಯ ಮಾಡಲು ಈ ಸವಾಲಿನಲ್ಲಿ ಭಾಗವಹಿಸಿದ್ದೇನೆ ಅಂತ ಅನನ್ಯ ಪ್ರಸಾದ್ ಹೇಳಿದ್ರು. ಇದರಲ್ಲಿ ಭಾಗವಹಿಸಲು ಅನನ್ಯ 3.5 ವರ್ಷಗಳ ಕಾಲ ತರಬೇತಿ ಪಡೆದ್ರು. ತಾಂತ್ರಿಕ, ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಸ್ಥಾಪಕತ್ವ ತರಬೇತಿಯನ್ನ ಪಡೆದ್ರು. 52 ದಿನಗಳಲ್ಲಿ ಎಂದೂ ನಾನು ಒಂಟಿ ಎಂದೆನಿಸಲಿಲ್ಲ. ಆಗಾಗ್ಗೆ ತಿಮಿಂಗಿಲಗಳು, ಓರ್ಕಾಗಳು, ಪಕ್ಷಿಗಳು, ಹಾರುವ ಮೀನುಗಳು ಮತ್ತು ಕೀಟಗಳು ಕಾಣ ಸಿಗುತ್ತಿದ್ದವು. 12 ಗಂಟೆಗಳ ಕಾಲ ರೋಯಿಂಗ್ ಅನ್ನ ಒಳಗೊಂಡಿರುತ್ತದೆ ಮತ್ತು ನಡುವೆ ಸಾಕಷ್ಟು ವಿರಾಮಗಳನ್ನ ಹೊಂದಿರುತ್ತದೆ. ಸಾಮಾನ್ಯವಾಗಿ 6 ಗಂಟೆಗಳ ಕಾಲ ನಿದ್ರೆ ಮಾಡುತ್ತಿದ್ದ ಬಗ್ಗೆ ಅನನ್ಯ ಮಾಹಿತಿ ಹಂಚಿಕೊಂಡ್ರು. ಅನನ್ಯ ಪ್ರಸಾದ್ ಅವರ ಈ ಮಹತ್ವದ ಸಾಧನೆಯನ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾನ್ಯತೆ ನೀಡಿದೆ. ಜಗತ್ತಿನಾದ್ಯಂತ ಜನರು ಅವರನ್ನು ಶ್ರೇಷ್ಠ ಪ್ರೇರಣಾದಾಯಕ ವ್ಯಕ್ತಿಯಾಗಿ ಕೊಂಡಾಡ್ತಿದ್ದಾರೆ. ಅವರ ಈ ಸಾಧನೆ ಮಾನವ ಸಂಕಲ್ಪದ ಶಕ್ತಿಯನ್ನ, ವೈವಿಧ್ಯತೆ ಮತ್ತು ಪ್ರತಿನಿಧಿತ್ವದ ಅಗತ್ಯವನ್ನ ತಳಹದಿಯ ಮಟ್ಟದಲ್ಲಿ ಮೀರಿಸಬಹುದಾಗಿದೆ ಎಂಬುದನ್ನ ಸಾಬೀತುಪಡಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.